ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. +1, +2, +3 and counting up. India's ಪ್ರಳಯ ಕ್ಷಿಪಣಿ ಸಾಲ್ವೋ ಲಾಂಚ್ ಯಶಸ್ಸು. ಭಾರತದ ಶಕ್ತಿಶಾಲಿ ತಂತ್ರಜ್ಞಾನದ ಪ್ರದರ್ಶನ. ಭಾರತದ ಸ್ವದೇಶಿ ಪ್ರಳಯ್ ಶಾರ್ಟ್ ರೇಂಜ್ ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ SRTBM ಮತ್ತೊಂದು ಮಹತ್ವದ ಯುದ್ಧ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದೆ. ಒಂದೇ ಲಾಂಚರ್ನಿಂದ ತ್ವರಿತವಾಗಿ ಒಂದಕ್ಕೊಂದು ಹಿಂಬಾಲಿಸಿ ಕ್ಷಿಪಣಿಗಳನ್ನು ಉಡಾವಣೆ ಮಾಡುವ ಸಾಲ್ವೋ ಲಾಂಚ್ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಪರೀಕ್ಷೆಯ ಮೂಲಕ 3 ಅತ್ಯಂತ ಪ್ರಮುಖ ಕಾರ್ಯಾಚರಣೆಯ ಸಾಮರ್ಥ್ಯಗಳು ದೃಢಪಟ್ಟಿವೆ. ರ್ಯಾಪಿಡ್ ರೀಲೋಡ್ ಸಾಮರ್ಥ್ಯ, ಹೈ ಥರ್ಮಲ್ ಟಾಲರೆನ್ಸ್, ಫೈರ್ ಕಂಟ್ರೋಲ್ ಸಿಸ್ಟಮ್ನ ನಂಬಿಕೆ ಮತ್ತು ಸ್ಥಿರತೆ. ಒಂದೇ ಲಾಂಚರ್ನಿಂದ ಅನೇಕ ಉಡಾವಣೆ ದೊಡ್ಡ ಸಾಧನೆ. ಆಧುನಿಕ ಯುದ್ಧದಲ್ಲಿ ಒಂದೇ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ TEL ವೆಹಿಕಲ್ನಿಂದ ಬಹುಸಂಖ್ಯೆಯ ಕ್ಷಿಪಣಿಗಳನ್ನು ವೇಗವಾಗಿ ಉಡಾವಣೆ ಮಾಡುವ ಸಾಮರ್ಥ್ಯ ಅತ್ಯಂತ ಕಠಿಣ ಸವಾಲು. ಪ್ರಳಯ ಕ್ಷಿಪಣಿಯ ಈ ಸಾಲ್ವೋ ಲಾಂಚ್ ಪರೀಕ್ಷೆ ಲಾಂಚರ್ಗೆ ಯಾವುದೇ ಹಾನಿ ಇಲ್ಲದೆ ವೇಗವಾಗಿ ರಿಲೋಡ್ ಆಗಿ ನಿರಂತರವಾಗಿ ಕ್ಷಿಪಣಿಗಳನ್ನು ಉಡಾವಣೆ ಮಾಡಬಲ್ಲದು ಎಂಬುದನ್ನು ಸಾಬೀತುಪಡಿಸಿದೆ. ಇದರಿಂದ ಲಾಂಚರ್ಗಳ ಸಂಖ್ಯೆ ಹೆಚ್ಚಿಸದೇನೆ ಹೆಚ್ಚು ಅಗ್ನಿಶಕ್ತಿ ಫೈರ್ ಪವರ್ ಪಡೆಯಲು ಸಾಧ್ಯವಾಗುತ್ತದೆ. ಉಷ್ಣತೆಯ ತೀವ್ರ ಒತ್ತಡದಲ್ಲೂ ಕಾರ್ಯಕ್ಷಮತೆ. ಒಂದರ ನಂತರ ಒಂದಾಗಿ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದಾಗ ಲಾಂಚರ್ ಸ್ಟ್ರಕ್ಚರ್, ಕ್ಯಾನಿಸ್ಟರ್ಗಳು, ಕೇಬಲ್ಗಳು ಮತ್ತು ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಮೇಲೆ ಭಾರೀ ಉಷ್ಣತೆ ಬೀರುತ್ತದೆ. ಆದರೂ ಕೂಡ ಪ್ರಳಯ್ ವ್ಯವಸ್ಥೆ ಯಾವುದೇ ತೊಂದರೆ ಇಲ್ಲದೆ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆ ಕಾಪಾಡಿಕೊಂಡು ನಿರಂತರ ಫೈರಿಂಗ್ ನಡೆಸಿರುವುದು ಅತ್ಯಂತ ಮಹತ್ವದ ಸಾಧನೆ. ಇದು ಯುದ್ಧ ಪರಿಸ್ಥಿತಿಯಲ್ಲಿ ಲಾಂಚರ್ಗಳು ಸ್ಥಳಾಂತರಗೊಳ್ಳುವ ಮೊದಲು ಅನೇಕ ದಾಳಿಗಳನ್ನು ನಡೆಸುವ ಸಾಮರ್ಥ್ಯವಿದೆ ಎಂಬುದನ್ನು ತೋರಿಸುತ್ತದೆ. ಫೈರ್ ಕಂಟ್ರೋಲ್ ಸಿಸ್ಟಮ್ ಸಂಪೂರ್ಣ ನಂಬಿಕೆ. ಈ ಪರೀಕ್ಷೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಫೈರ್ ಕಂಟ್ರೋಲ್ ಸಿಸ್ಟಮ್ FCSನ ನಿಖರ ಕಾರ್ಯಕ್ಷಮತೆ. ತ್ವರಿತ ಉಡಾವಣೆಗಳಲ್ಲಿ ಗುರಿಯ ಮಾಹಿತಿಯ ಸಂಸ್ಕರಣೆ, ಕ್ಷಿಪಣಿಯ ಸರಿಯಾದ ಅಲೈನ್ಮೆಂಟ್, ಸಿಸ್ಟಮ್ ಸಿಂಕ್ರೊನೈಸೇಷನ್, ಯಾವುದೇ ದೋಷವಿಲ್ಲದ ಕಮಾಂಡ್ ಎಕ್ಸಿಕ್ಯೂಷನ್ ಇವೆಲ್ಲವೂ ಅತಿ ಕಡಿಮೆ ಸಮಯದಲ್ಲಿ ನಡೆಯಬೇಕು. ಪ್ರಳಯ್ ಕ್ಷಿಪಣಿಯ FCS ಈ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದೆ ಎಂಬುದು ಈಗ ದೃಢವಾಗಿದೆ. ಸ್ಯಾಚುರೇಷನ್ ಸ್ಟ್ರೈಕ್ನ ಸಾಮರ್ಥ್ಯ ಶತ್ರು ರಕ್ಷಣಾ ವ್ಯವಸ್ಥೆಗೆ ದೊಡ್ಡ ಸವಾಲು. ಈ ಸಾಲ್ವೋ ಲಾಂಚ್ ಯಶಸ್ಸು ಪ್ರಳಯ್ ಕ್ಷಿಪಣಿಯನ್ನು ಸ್ಯಾಚುರೇಷನ್ ಸ್ಟ್ರೈಕ್ ನಡೆಸುವ ಶಕ್ತಿಯುತ ವ್ಯವಸ್ಥೆಯಾಗಿ ಸ್ಥಾಪಿಸಿದೆ. ಅಂದರೆ ಶತ್ರುವಿನ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಮೀರಿಸುವಂತೆ ಒಂದೇ ಸಮಯದಲ್ಲಿ ಅನೇಕ ಕ್ಷಿಪಣಿಗಳನ್ನು ಹಾರಿಸಿ ಗುರಿಯನ್ನು ನಾಶ ಮಾಡುವ ಸಾಮರ್ಥ್ಯ. ಇದು ತಂತ್ರಜ್ಞಾನದ ಮಟ್ಟದಲ್ಲಿ ಭಾರತದ ತಡೆಶಕ್ತಿ, ಡಿಟರೆನ್ಸ್ ಮತ್ತು ಯುದ್ಧ ಪ್ರಾಬಲ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. DRDO ಅಭಿವೃದ್ಧಿ ಕಾರ್ಯ ಯುದ್ಧ ಸನ್ನದ್ಧತೆಗೆ ಸಿದ್ಧ. DRDO ಅಭಿವೃದ್ಧಿಪಡಿಸಿರುವ ಪ್ರಳಯ್ ಕ್ಷಿಪಣಿ ಉಚ್ಚ ನಿಖರತೆ, ಹೆಚ್ಚಿನ ಜೀವಂತಿಕೆ, ಸರ್ವೈವಬಿಲಿಟಿ ಮತ್ತು ವೇಗದ ಪ್ರತಿಕ್ರಿಯೆ ಹೊಂದಿರುವ ಅತ್ಯಾಧುನಿಕ ಯುದ್ಧಾಸ್ತ್ರವಾಗಿದೆ. ಇತ್ತೀಚಿನ ಈ ಯಶಸ್ವಿ ಪ್ರದರ್ಶನದಿಂದ ಪ್ರಳಯ್ ವ್ಯವಸ್ಥೆ ನಿಜವಾದ ಯುದ್ಧ ಪರಿಸ್ಥಿತಿಗಳಲ್ಲಿ ಬಳಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂಬುದು ಸ್ಪಷ್ಟವಾಗಿದೆ. ವೇಗ, ವಿಶ್ವಾಸಾರ್ಹತೆ ಮತ್ತು ನಿರಂತರ ಫೈರಿಂಗ್ ಸಾಮರ್ಥ್ಯ ಇವೇ ಪ್ರಳಯವನ್ನು ಭಾರತದ ತಂತ್ರಜ್ಞಾನದ ಹೆಮ್ಮೆಯ ಅಸ್ತ್ರವಾಗಿಸುತ್ತವೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.